ಎಲ್ಲರಿಗೂ ನಮಸ್ಕಾರ. ಮಾಡಿದ್ದೆ ಮಾಡ್ಕೊಂಡು ಆಡಿದ್ದೆ ಆಡ್ಕೊಂಡಿರೋ ಕಿಸ್ಮೈ ದಾಸ ಅನ್ನಂಗೆ ಮಾಡೋದನ್ನ ಮಾಡ್ದಂಗೆ ಮಾಡಿದ್ದೇ ಮಾಡ್ಬೇಕು ಅಂತಿದ್ದಾರೆ ನಮ್ಮ ಈ ವಿಡಿಯೋದಲ್ಲಿ. ಕೊನೆವರೆಗೂ ನೋಡ್ತಾ ಇರಿ, ಹುಚ್ಚು ಹೆಚ್ಚಾಗ್ತಾನೆ ಇರುತ್ತೆ. ಕೊನೆವರೆಗೂ ನೋಡಿ ನಕ್ಕು ನಲೆ ಇರಿ. ಅವಾಗ ಕೆಲವ್ರು ಮಾಡೋ ಕೆಲ್ಸಗಳಿಗೆ ಗುಡ್ಡೆ ಕೈಗೆ ಬರುತ್ತೆ ಅಂತಾನೆ ಹೇಳ್ಬೋದು. ಏನಂದ್ರೆ ಇಲ್ಲಿವರೆಗೂ ಕನ್ಸ್ಟ್ರಕ್ಷನ್ ಅಲ್ಲಿ ಯೂಸ್ ಮಾಡೋ ವೀಲ್ಗಳನ್ನ ಟ್ರಾಲಿಗಳನ್ನ ನೋಡೇ ಇರ್ತೀರಾ. ಆದ್ರೆ ನಮ್ಮ ಹುಡುಗ ಮಾಡಿರೋ ರಿಮೋಡ್ಲಿಂಗ್ ಟ್ರಾಲಿ ನೋಡಿದ್ರೆ ಮಾತೇ ಬರ್ತಿಲ್ಲ. ಅಣ್ಣೊಂದು ಐಡಿಯಾ ಮಾಮೂಲಿನೇ ಅಲ್ಲ, ಮೂಲೆಯಲ್ಲಿರೋರು ಹೊಡೆದು ಎಬ್ಬರಿಸುವಂತದ್ದು. ಒಂದೇ ಸರಿ ಟ್ರಾಲಿಗೆ ಮಿರರ್ ಹಾಕಿ ಮಾಮೂಲಿನೇ ಅಲ್ಲ ಅನ್ಸ್ಕೊಂಡ್ಬಿಟ್ಟ. ಈ ಮೂರ್ ಕಾಟಕ್ಕೆ ಯಾರಾದ್ರೂ ಮುಲಾಜಿಲ್ದಂಗೆ ಮರ್ಯಾದೆ ಕೊಡ್ಲೇಬೇಕು. ಬೀಗಿಯಾಗಿ ಬುರ್ಡೆಯಲ್ಲಿ ಬಜ್ಜಿ ಮಾಡೋಂಗೆ ಯೋಚನೆ ಮಾಡಿ ಅಲ್ಲಲ್ಲೇ ಕಳ ಇದನ್ನಯ್ಯ ಅನ್ನಂಗೆ ತಯಾರಾದ್ರು. ಫುಲ್ ಪೀಕ್ಲಾಡ್ಕೊಂಡು ಪ್ಲಾಸ್ಟಿಂಗ್ ಮಾಡ್ತಾವ್ರೆ ನಮ್ಮವ್ರಿಗೆ ಸಾಧ್ಯವಾಗ್ದಿದ್ದು ಯಾವುದೂ ಇಲ್ಲ. ನೀವು ಇಲ್ಲಿವರೆಗೂ ಎಷ್ಟೋ ತರ ಲೆವೆಲ್ ಚೆಕ್ ಮಾಡೋ ಎಕ್ವಿಪ್ಮೆಂಟ್ಸ್ ನ ನೋಡೇ ಇರ್ತೀರಾ. ಅದೇ ರೀತಿ ವಿಧಾನನೂ ನೋಡಿರ್ತೀರಾ. ಇದನ್ನ ನೋಡಿದ್ರೆ ಅಣ್ಣ ನನ್ಗಾಗ್ತಿಲ್ಲ ಕಣ್ಣಣ್ಣ ಅಂತೀರಾ. ನೋಡಿದ್ದೇಡ್ಗೆ ತಲೆ ತಿರುಗುತ್ತೆ ಅಣ್ಣ. ತಲೆ ಇರ್ಬೇಕಮ್ಮ, ಅದಿಲ್ಲ ಇದಿಲ್ಲ ಅಂತಲ್ಲ. ಬುರ್ಡೆಯಲ್ಲಿ ಬಂದೋಬಸ್ತಾಗೆ ಯೋಚನೆ ಮಾಡಿ ಬಲೆ ಐಡಿಯಾ ಕಂಡಿಡ್ದ. ಹೊಡೆದಿರೋ ಸೌದೆ ಎತ್ತಿ ಉಳ್ಳಾಡ್ದಂಗೆ ಬಾಟ್ಲಿಲಿ ಇಟ್ಟು ಡಿಫ್ರೆಂಟ್ ಲೆವೆಲ್ಗೆ ಲೆಕ್ಕ ಹಾಕ್ತಾವನೆ. ಅಣ್ಣ ಬಂದ ನೋಡ್ಬರ್ರೋ ಅಣ್ಣನ್ನ. ಇದು ನೆಕ್ಸ್ಟ್ ಲೆವೆಲ್ ಕೆಲಸ ಅಂದ್ರೆ ಕ್ರೇನ್ ಅಲ್ಲಿ ಎಷ್ಟೋ ತರ ಎತ್ತೋದನ್ನ ನೋಡಿರ್ತೀರಾ. ಆದ್ರೆ ಇದು ಬೇರೆನೇ ಲೆವೆಲ್ ಅಷ್ಟೇ. ಕ್ರೇನ್ ಅಲ್ಲಿ ಲಿಫ್ಟ್ ಮಾಡೋದೇನೋ ಚೆನ್ನಾಗೇ ಇತ್ತು, ಆದ್ರೆ ಬೆಲ್ಟ್ ಹಾಕಿಡೋ ವಿಧಾನಕ್ಕೆ ತಲೆ ಕೆಡ್ತು. ಯಾವ್ದೇನೇ ಆಗ್ಲಿ ಯಾವತ್ತೂ ಈ ರೇಂಜ್ಗೆ ಸೆಟಪ್ ನೋಡಿರ್ಲಿಲ್ಲ ಅಲ್ವಾ. ಆರೂರ್ ನೋಡುವಂತ ಅದ್ಭುತ ದೃಶ್ಯ. ನೋಡ್ರಿ ನೋಡ್ತಾ ಇದ್ದಂಗೆನೆ ರೋಮಾಂಚನ ಆಗೋ ಅವಾರ್ಡ್ ವಿನ್ನಿಂಗ್ ಕೆಲಸ ನೋಡ್ರಿ. ಡ್ರಿಲ್ಲಿಂಗ್ ಮಿಷಿನ್ ಅಲ್ಲಿ ತೂತ ಹಾಕ್ಬೇಕೆ, ಹಂಗ್ ನೋಡಿದ್ರೆ ಅಂತಿಲ್ಲ, ಹಿಂಗ್ ನೋಡಿದ್ರೆ ಮನ್ಸಾಗ್ತಿಲ್ಲ. ಹಿಂಗಿದ್ರೆ ಕೆಲ್ಸ ಆಗಲ್ಲಪ್ಪ ಅಂತ ಬಂತು ನೋಡ್ರಿ ಅಣ್ಣಂಗೆ ಐಡಿಯಾ. ನೀಟಾಗಿ ಚಕ್ಕೆಗಳಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ ಚಕ ಅಂತ ಚಿಂದಿ ಉಡಾಯಿಸ್ಬಿಟ್ಟೆ. ಚಿಂದಿ ಅಣ್ಣ, ನೀವು ಇಲ್ಲಿವರೆಗೂ ಎಷ್ಟೋ ಹಿಡನ್ ಟ್ಯಾಲೆಂಟ್ಗಳನ್ನ ನೋಡಿರ್ತೀರಾ. ಆದ್ರೆ ಇವಾಗ ನೋಡೋದು ಮಾತ್ರ ಅತಿ ಅದ್ಭುತವಾದ ಹಿಡನ್ ಟಾಯ್ಲೆಟ್ ಇದೆ ಅಂತದಪ್ಪ ಅಂತಿದ್ದೀರಾ. ಡೋರ್ ತೆಗಿತೀನಿ ನೋಡಿ. ಅಲ್ಲಲ್ಲೇ ಸೂಪರ್ ಅಲ್ಲ. ನಿಮ್ಗೆ ಇದನ್ನೆಲ್ಲ ನೋಡಿ ಏನನ್ಸ್ತು ಕಮೆಂಟ್ ಮಾಡಿ. ಶಿವನೇ ಶಂಭುಲಿಂಗ ಸ್ವರ್ಣ ಸೂಪರ್ ಮ್ಯಾನ್ ಕೆಲಸ ನೋಡಿ ಯಾವ ಮ್ಯಾನು ಸಮ ಇಲ್ಲ ಅನ್ಬೋದು. ಪ್ಲಾಸ್ಟಿಂಗ್ ಎಲ್ಲ ಪೂರ್ತಿ ಆಯ್ತು, ಇನ್ನ ಫಿನಿಶಿಂಗ್ ಟಚ್ಗೆ ಫ್ಲೈಯಿಂಗ್ ಸ್ಕೀಮ್ ಹಾಕ್ಬಿಟ್ಟವನೆ. 3 ಗಂಟಾಗಿ ಕೈಯಲ್ಲಿ ಹಿಡ್ಕೊಂಡು ನೇತಾಡ್ತಿದ್ದ. ಪಕ್ಕ ಪ್ಲಾನ್ ಹಾಕೊಂಡು ಪೈಸಾ ಎಲ್ಲ ಕೂಡಿಕ್ಕಿ ದೊಡ್ಡ ಮನುಷ್ಯಂಗೆ ಕೈಗಿಟ್ಟ. ಹಿಂಗ್ ಮಾಡಿ ಓನರ್ನ ಒಂದೇ ಸತಿ ತಗ್ಲಾಕ್ಬಿಟ್ಟ. ಬಿಲ್ಡಿಂಗ್ ಬಾಗ್ದಂಗ್ ಕಟ್ಟಿ ಬೊಲೆ ಯೋಚನೆ ಮಾಡ್ಬಿಟ್ಟ. ನೆಟ್ಗಿರೋ ಕಂಬನ ಕೊರಿಯನ್ ಕಂಬ ಅನ್ನಂಗೆ ಮಾಡಾಕ್ಬಿಟ್ಟ. ಯಾವ್ದೇನೇ ಆಗ್ಲಿ ಅವನ್ಗಿರೋ ಬುದ್ಧಿಗೆ ಮಾತ್ರ ಸರಿ ಸಾಟಿನೇ ಇಲ್ಲ. ಇಲ್ಲಿ ನೋಡ್ ಬನ್ರಿ, ಕಂಬ ಮುರಿದ್ರೆ ಸಿಮೆಂಟ್ ಹಾಕ್ತಾರೆ. ಆದ್ರೆ ಇಲ್ಲಿ ನಮ್ಮವ್ರು ನೋಡ ಕಣ್ಣಿಗೆ ಇದೆಂತ ಸಾವು ಮಾರೇ ಅನ್ನಂಗೆ ಕಂಬ ಸುತ್ತ ಪ್ಲಾಸ್ಟರ್ ಹಾಕ್ಬಿಟ್ಟವನೆ. ಮತ್ತೆ ಇದು ಮಾತ್ರ ಅತಿ ಅದ್ಭುತ. ಇದೆಂತ ಕೆಲಸ ಆದ್ರೂ ಕೆಲ್ಸದವನ್ ಕರೆದು ಕೈಯನ್ನು ಇಟ್ಕೊಂಡು ಕೈನ ಕಾಲ್ ಅನ್ಕೊಂಡು ಮುಗಿಬೇಕು. ಕಂಡವ್ರ ಕಣ್ಣೆಲ್ಲ ಕಾಣದೇ ಇರೋಂಗೆ ಖುಷಿ ಪಡ್ಬೇಕು. ಕೆಲವೊಂದ್ ಜನ ಮಾಡೋ ದೊಡ್ಡ ಕೆಲ್ಸಗಳಿಗೆ ನಮ್ ತಲೆನೆ ದಡ್ತನದಿಂದ ತುಂಬೋಗ್ಬಿಡುತ್ತೆ. ಎಕ್ಸಾಕ್ಟ್ ಆಗಿ ಅಂತದ್ದೇ ಒಂದು ಎ ಕ್ಲಾಸ್ ಆಗಿರೋ A1 ಐಡಿಯಾನೇ ಇದು. ಸಾಧಾರಣವಾಗಿ ಫ್ಯಾನ್ ರೆಗ್ಯುಲೇಟರ್ ನ ಕೈಗೆ ಸಿಗೋಂಗೆ ಹಿಡ್ಕೋತಾರೆ. ಆದ್ರೆ ಈ ಬುದ್ಧಿ ಇಲ್ದಿದ್ ಬದ್ಮಾಶ್ ಯಾರೋ ಭಾರಿ ಇದಾನೆ. ಬೇಗ ಹೋಗಿ ಫ್ಯಾನ್ ಮೇಲೆನೆ ರೆಗ್ಯುಲೇಟರ್ ಹಾಕ್ಬಿಟ್ಟವನೆ. ಇವಾಗ ಫ್ಯಾನ್ ನ ನಿಧಾನಕ್ಕೆ ಓಡಿಸ್ಬೇಕಂದ್ರೆ ಫ್ಯಾನ್ ನಿಲ್ಸಿ ಅದು ಪೂರ್ತಿಯಾಗಿ ನಿಂತಾದ್ಮೇಲೆ ತಿರುಗಿಸಿ ಮತ್ತೆ ಹಾಕೋಬೇಕು. ಮತ್ತೆ ಇಂತ ಭಾರಿ ಕೆಲ್ಸಕ್ಕೆ ಬಲೆ ಅಂತ ಬೆಚ್ಚ ಬೀಳ್ಬೇಕು. ಕೆಲವೊಂದ್ ಜನ ಕೆಲವೊಂದ್ ತರ ವಿಚಿತ್ರವಾದ ಅವತಾರ ಆಡ್ತಿರ್ತಾರೆ. ಅಂತದ್ದೇ ಒಂದು ಅಂತಾರಾಷ್ಟ್ರೀಯ ಅವತಾರನ ಇಲ್ಲಿ ನೋಡಿ ಬನ್ನಿ. ಈ ಮೇಡಮ್ಗೆ 2 ಕಣ್ಣು ಸರಿ ಹೋಗ್ತಿಲ್ಲ ಅನ್ಸುತ್ತೆ. ಅದಕ್ಕೇನೆ ಪೇಪರ್ ಎಲ್ಲ ತಿಕ್ಕದಂಗೆ ಮುಖದ ಮೇಲೆ ಗೀಚಾಕೋಬಿಟ್ಟೈತೆ. ನೋಡೋರ್ ಕಣ್ಣಲ್ಲಿ ರಕ್ತ ಬರ್ಸೋ ಅಂತ ಮೇಡಮ್ ಅವರೇ ದಂಗಾಗೋ ಅಂತ ಡ್ರಾಯಿಂಗ್ ನೋಡಿ ನಿಜವಾದ ಕಣ್ಣ ಕಂಡಿಡಿಯಕ್ಕೆ 10 ನಿಮಿಷ ಬೇಕೇ ಬೇಕು. ಎಂತ ಕಣ್ಣಪ್ಪ. ಕೆಲವ್ರು ಇರ್ತಾರೆ, ಏನಾದ್ರೂ ಆಗ್ಲಿ ಯಾರ್ ಎಲ್ಗಾದ್ರೂ ಹೋಗ್ಲಿ ನನ್ ಕೆಲ್ಸ ನನ್ಗಷ್ಟೇ, ಅಡ್ಡ ಬಂದಿದ್ದನ್ನೆಲ್ಲ ಅಡ್ಡ ದಿಡ್ಡಿ ಉದ್ದ ಮಾಡ್ತಾ ಹೋಗ್ತೀನಿ ಅನ್ನಂಗೆ. ಅಯ್ಯೋ ಅಣ್ಣ ಏನಣ್ಣ ನೀನು ಇದು ಹಿಂಗೇನಣ್ಣ, ಯಾರೋ ಏನೋ ರೋಡ್ಗೊಂದ್ ಗೀಟು ಅನ್ನಂಗೆ ವೈಟ್ ಲೈನ್ ಹಾಕೊಂಡ್ ಇರ್ಬೇಕಾದ್ರೆ ನಿಂತಿದ್ದೊಂದ್ ಕಾರ್ ಮೇಲೆ ಹಂಗೆ ಗೀಟ್ ಹೇಳ್ಕೊಂಡು ಹೋಗ್ಬಿಡದ. ಕಾರ್ ಅವ್ರವ್ರ ಗತಿ ಅದೋ ಗತಿ. ನನ್ ಕೆಲ್ಸ ನಾನ್ ಮಾಡ್ದೆ, ಕಾರ ಮತ್ತೊಂದ ನನಗ್ ಗೊತ್ತಿಲ್ಲ. ಉದ್ದುದ್ದ ಗೀಟ್ ಹಾಕೊಂಡ್ ಹೋಗ್ತಾ ಇರೋದೆ ಇದು ಕೆಲ್ಸಗಾರನ ಕಲಾವಿದ.
ಕೆಲಸದಲ್ಲಿ ಪೂರ್ತಿಯಾಗಿ ಮುಳುಗೋಗಿ ಒಲ್ಲಿದ್ ಕಡ್ಡಿನ ಅಡ್ಡಾಡ್ವಾಗಿ ಅಡ್ಡಾದಿಡ್ಡಿ ಅಂಟಿಸಿ ಅದ್ರ ಮೇಲೊಂದು ಆಂಗಲ್ ಅಲ್ಲಿ ಮುಚ್ಚಾಕ್ಬಿಟ್ಟವನೆ. ಮೆಟ್ಲು ಕಟ್ಬೇಕಾದ್ರೆ ಸರ್ರು ಬೇರೆ ಲೋಕಕ್ಕೆ ಹೋಗಿ ಡುಬಾಕ್ ಅಂತ ಡಬ್ಬಾ ಕೆಲಸ ಮಾಡ್ಬಿಟ್ಟ. ಇಂಥದ್ ನೋಡ್ತಿದ್ರೇನೆ ಇದು ಕಲೆಯಲ್ಲ, ಇದು ಕೊಲೆಕ ಅಂತ ಅನ್ಸೋದು. ಕೆಲವೊಂದಷ್ಟು ಜನ ಬಿಕ್ಕಿ ನಗುವಂತ ಬೊಂಬಾಟ್ ಕೆಲ್ಸಗಳೇ ಇವು. ಅಂತದೊಂದು ಕ್ರೇಜಿ ಕೆಲಸ ಮಾಡ್ತಾವನೆ ನಮ್ಮ ಕ್ರೇಜಿ ತಾತ. ಸ್ಲೋ ಆಗಿ ನಡೀತಾ ಇರೋ ಟ್ರಾಫಿಕ್ ಅಲ್ಲಿ ಎಸ್ ಅತಿ ಅಂತ ಬ್ರೇಕ್ ಹಾಕೋದು ನೋಡ್ತಿದ್ದಂಗೆನೆ ನೋಡೋರ್ ಕಣ್ಣಲ್ಲೇ ಬಲೆ ಅನ್ಸ್ಕೊಂಡು ಬೊಂಬಾಟ್ ಆಗಿ ಹೊರಟ ನಮ್ ಬೊಂಬಾಟ್ ತಾತ. ಲಾರಿ ಇಡಿ ಸೀದಾ ನಡಿ. ಏನಾದ್ರೂ ಸಾಧಾರಣವಾಗಿ ಸಾದಾ ಸೀದಾ ಹೋಗ್ತಿದ್ರೆ ಏನ್ ಬರುತ್ತೆ ಮಜಾನೋ ಮಜಾ ಮಸ್ತ್ ಮಾಡಿ ಸಜಾ. ಇನ್ನೊಂದ ಒಂದು ಖತರ್ನಾಕ್ ಕಲೆಗಾರನ ಕಲೆ ನೋಡಿ. ಚಿಕ್ಕಿದ್ ಗಿಡಾಗಿತ್ತು ಚಿಕ್ಕದಾಗಿ ಚಕ್ಕದಾಗಿ ಸಖತ್ತಾಗೆ ಚುಚ್ಕೋಬಿಟ್ಟವನೆ. ಹೊಡಿರಿ ಚಪ್ಪಾಳೆ. ಇಂಥ ಜನಗಳು ಎಲ್ಲಿ ಸಿಗ್ತಾರ ನಿಮ್ಗೆ? ಕೆಲವೊಂದಷ್ಟು ಜನ ತಲೆ ಕೆಡ್ಸೋ ಅಂತ ಟಾಪ್ ಅಲ್ಲಿ ಬರೋ ಟೆಕ್ನಿಕ್ಗಳನ್ನ ನೋಡ್ತೀರಿ. ಈ ಟೆಕ್ನಿಕ್ಗಳನ್ನ ನೋಡ್ತಿದ್ರೆ ನಮ್ ತಲೆ ಟಕ್ಕರ್ ಕೊರೋದ್ ಗ್ಯಾರಂಟಿ. ಅಂತದನ್ನ ಫಸ್ಟ್ ಪ್ಲೇಸ್ ನಮ್ ಪಲ್ಸರ್ ಹಣ್ಣುಗೆ ಕೊಡ್ಬೇಕು. ಸಾಧಾರಣವಾಗಿ ಬಸ್ಗಳಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗಳಲ್ಲಿ ನೋಡಿರ್ತೀವಿ, ಹೆಣ್ಮಕ್ಳಿಗೆ ಸೆಪರೇಟ್ ಸೀಟ್ ಖಾಯಮ್ಮು, ಅಲ್ಲಿ ಲೇಡಿ ಸೀಟ್ ಅಂತ ಬರ್ದಿರುತ್ತೆ. ಆದ್ರೆ ಈ ಅಸಾಧಾರಣವಾದಂತ ಆದಿಪುರುಷ ನೋಡ್ರಿ, ಬೈಕ್ ಹಿಂದ್ಗಡೆ ಮಹಿಳೆಯರಿಗೆ ಮಾತ್ರ ಅಂತ ಸ್ಟಿಕರ್ ಹಾಕೋಬಿಟ್ಟವನೆ. ನೋಡ್ತಿದ್ದವ್ರಿಗೆಲ್ಲ ಒಂದೇ ರಿಯಾಕ್ಷನ್, ನೀನಂತೂ ಸಾಮಾನ್ಯವನಲ್ಲ ಕಣಯ್ಯ ಅಂತ. ಜಾಸ್ತಿ ಜನ ಅವ್ರ ಲವರ್ಗಳನ್ನ ಇಂಪ್ರೆಸ್ ಮಾಡಕ್ಕೆ ಬೊಲೆ ಐಡಿಯಾಗಳನ್ನ ಮಾಡ್ತಿರ್ತಾರೆ. ಒಬ್ರು ಮೇಲೆ ಒಬ್ರು ಲವ್ ತೋರ್ಸಕ್ಕೆ ಒದ್ದಾಡ್ತಿರ್ತಾರೆ. ಅಂತದ್ರಲ್ಲಿ ನಮ್ ಕಪಲ್ ಒಬ್ರಪ್ಪ. ಏನೇ ಆಗ್ಲಿ ನಾವ್ ಮಾಡಿದ್ರೆ ಏನ್ ಬಂತು ಪ್ರಯೋಜನ? 4 ಜನ 4 ಮಾತಾಡ್ಬೇಕು, ಅವಾಗ್ಲೇನೆ ಬೆಲೆ ಅದಕ್ಕೆ ಅಂತ ಇಬ್ರು ಒಂದೇ ಬಟ್ಟೆಯಲ್ಲಿ ಫುಲ್ಲು ಮಿಂಚಿಂಗು. ನೀವ್ ಇಲ್ಲಿವರೆಗೂ ಎಷ್ಟೋ ತರ ಮೆಟ್ಲು ನೋಡಿರ್ತೀರಾ, ಹೊಸ ಡಿಸೈನ್ಗಳು ನೋಡಿರ್ತೀರಾ. ಆದ್ರೆ ತಲೆ ತಿರುಗುವಂತ ಕಾಸ್ಟ್ಲಿ ಕ್ರೇಜಿ ಸ್ಟೆಪ್ಸ್ ನ ಬನ್ನಿ ನೋಡ್ರಿ. ಮೆಟ್ಲು ಮೇಲೆ ಕ್ಲಾತೋ ಮ್ಯಾಟೋ ಇರುತ್ತೆ, ಆದ್ರೆ ಇಲ್ಲಿ ನೋಡ್ರಿ ಇವರು ಬೆಂಕಿ ಅನ್ನಿ ಹೇರ್ಸ್ ಅಲ್ಲಿ ಮಾಡಿರೋ ಹೇರ್ ಸ್ಟೆಪ್ ನೋಡ್ತಿದ್ದಂಗೆ ರೋಜ್ಗೆದ್ ಬಿಡದೆ. ಮತ್ತೆ ಈ ಡಿಸೈನ್ ಹಿಂದಿರೋ ಬುರ್ಡೆ ಮಾತ್ರ ಮಾಮೂಲಿನೇ ಅಲ್ಲ ಅಲ್ವಾ? ಕೆಲವೊಂದಷ್ಟು ಜನ ಬುರ್ಡೆ ಉಪಯೋಗಿಸ್ತಾರೆ, ಆದ್ರೆ ಅಂತಿಂತ ಬುರ್ಡೆ ಅಲ್ಲ ಇದು. ಎಕ್ಸಾಕ್ಟ್ ಆಗಿ ಅಂತದ್ದೇ ಒಂದು ಮೇಲೆ ಕೆಳಗೆ ಉಲ್ಟಾ. ಇದನ್ ಮಾಡ್ದವನಂತೂ ಪಂಟ ಅನ್ನಂಗೆ ಡಿಸೈನ್ ಫುಲ್ ಹಾಳು ಮಾಡಿ ಬೆಂಕಿ ಇಟ್ಬಿಟ್ಟ. ಖರ್ಚಾದ್ರೂ ಪರವಾಗಿಲ್ಲ, ಖತರ್ನಾಕ್ ಆಗಿರ್ಬೇಕು ಅಂತ ಖರ್ಚು ಮಾಡಿ ಡಿಸೈನ್ ಅಲ್ಲೇ ಟಾಪ್ ಆಗಿರೋ ಟೈಲ್ಸ್ ತಂದ್ರೆ ಅಣ್ಣ ಬುಲ್ಡೆ ಎಲ್ಲೋ ಇಟ್ಟಿ ಡಿಸೈನ್ ನ ದಂಡ ಮಾಡ್ದ. ಏನೋ ಮಾಡಕ್ ಹೋಗಿ ಮತ್ತೊಂದಾಗಿ ಉಳ್ದೋಯ್ತು. ಮತ್ತೆ ಇದನ್ ನೋಡ್ತಿದ್ರೆ ಮಾಡಿದ ಮೇಸ್ತ್ರಿ ಮಾತ್ರ ಮಾಸ್ಟರ್ ಮೈಂಡೇ ಅನ್ಬೋದು. ಅಂಕಲ್ಗೆ ಕೆಲ್ಸ ಸಂಡೇ ಹೇಳಿದ್ರನ್ಸುತ್ತೆ. ಮಾಡಕ್ಕೆ ಇನ್ನ ತಲೆ ಕೆಟ್ಟು ಟೋಟಲ್ ಆಗಿ ಸರ್ವನಾಶ. ಮೆಟ್ಲು ಕಟ್ಟೋ ಮೇಸ್ತ್ರಿ ಅಂದ್ರೆ ಹಿಂಗೆ ತಲೆಗೆ ಕೇಳುವಂತ ಮೆಟ್ಲು ಕಟ್ಬಿಟ್ಟ. ಏನಕ್ಕೂ ಆಗದೆ ಇರುವಂತ ಅಲ್ಟಿಮೇಟ್ ಮೆಟ್ಲು ಇದು. ಕೆಲವೊಂದ್ಸಾರಿ ನಮ್ ಜನ ಮಾಡೋ ಬುರ್ಡೆ ಇಲ್ದಿರೋ ಕೆಲಸ ನೋಡ್ತಿದ್ರೆ ಸೊರ್ರು ಬುರ್ಡೆನ ಭದ್ರವಾಗಿ ಬೀರುವಲ್ಲಿಟ್ಟು ಬೀಗ ಹಾಕೊಂಡ್ ಬಂದಂಗಿದೆ. ಅಂತದ್ದೇ ಒಂದು ಎಕ್ಸಾಕ್ಟ್ ಆಗಿರೋ ನಮ್ ಸರ್ನ ನೋಡಿ ಜಳ್ಳಿ ಹಿಡಿಯೋ ಮಾಮ ಅಂದ್ರೆ ಇಲ್ಲ ಕಣೋ ಸೋಮ ಅನ್ನಂಗೆ ಉಲ್ಟಾ ಹಿಡ್ಕೊಂಡ ಹಿಂಗೆ ಹಂಗೆ ಆಟ ಆಡ್ಕೊಂಡ್ ಮಾಡಿದ್ದು ಅಲ್ಲ ಡ್ರಾಮಾ ಅಲ್ಲಾಡ್ತಿದ್ದ. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದಷ್ಟು ಫೋಟೋಸ್ನ ನಮ್ಮ ಸಬ್ಸ್ಕ್ರೈಬರ್ಸು ವ್ಯೂವರ್ಸು ಕಳ್ಸಿರೋದೆ. ನೀವು ಅಷ್ಟೇ ನಿಮ್ಮ ಹತ್ರ ಇರೋ ಫನ್ನಿ ಇಮೇಜಸ್ ಅಥವಾ ವಿಡಿಯೋಸ್ನ ನಮ್ಮ ಚಾನಲ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ನೋಡ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲೋ ಅಥವಾ ಚಾನಲ್ ಮೇಲ್ಗೆ ಶೇರ್ ಮಾಡಿ. ಮತ್ತೆ ಫ್ರೆಂಡ್ಸ್, ಕೊನೆವರೆಗೂ ನೋಡಿರ್ತೀರಾ ಆದ್ರೆ ಸ್ವಲ್ಪನಾದ್ರೂ ಇಷ್ಟ ಹಾಗೆ ಆಗಿರುತ್ತೆ. ಹಾಗೆ ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಲ್ಲ. ಮತ್ತೆ ನಿಮ್ ಒಂದೇ ಒಂದು ಲೈಕ್ ಇಂದ ನನಗೆ ಇನ್ನಷ್ಟು ಹುಮ್ಮಸ್ ಕೊಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.